ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಅನ್ನಿ ಹೇಳಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ರಾಯಲ್ ಸಾಮ್ರಾಟ್ ಯೂಟ್ಯೂಬ್ ಚಾನಲ್. ಎಲ್ರು ಬನ್ನಿ ಚಿಕನ್ ಮಾಡೋಣ. ಅಲ್ಲಿ ನೋಡ್ಕೊಂಡು ಅಲ್ಲಿ ನೋಡ್ಕೊಳ್ಳಿ. ಬನ್ನಿ ಚಿಚಿ ಮಾಡೋಣ. ಇವನು ಬರ್ತಾವನೆ ಜೊತೆಗೆ ಚಿಕನ್ ತರೋದಿಕ್ಕೆ. ಬರ್ತಿದ್ಯಾ ಅಲ್ವಾ ಅಪ್ಪ? ನೀವು ಬರ್ತೀರಾ? ಹೋಗೋಣ. ಏನ್ ತರಕ್ ಹೋಗೋಣ? ಚಿಕನ್. ಓಕೆ, ಎಲ್ರಿಗೂ ಬಾಯ್ ಮಾಡಿ. ಅಲ್ಲಿ ಸಿಗೋಣ, ಅಂಗಡಿ ಸಿಗೋಣ ಅಂತ ಹೇಳಿ. ಅಂಗಡಿ ಸಿಗೋಣ ಅಂತ ಹೇಳಿ. ಅಷ್ಟೇ ಅಷ್ಟೇ. ಸರ್ ನಮಸ್ಕಾರ. ಸೂಪರ್ ಸರ್, ನೀವ್ ಹೇಗಿದ್ದೀರಾ? ಒಳಗಡೆ ನೀವಿಲ್ಲ ಅನ್ಕೊಂಡೆ ನಾನು. ಆರಾಮಾಗಿ ಕೂತಿದ್ದೀರಾ? ಹೆಂಗ್ ನಡೀತಾ ಇದೆ ಬಿಸ್ನೆಸ್? ಅಪ್ಪ ಹಾಯ್ ಮಾಡ ಅಂಕಲ್ಗೆ. ನಾನು ಅಷ್ಟೇ ಮಾಡಲ್ಲ. ಚಿಕನ್ ಪೀಸ್ ರೆಡಿ ಆಗ್ತಾ ಇದೆ. ನಮಗ್ ಗೊತ್ತಿರೋರೆ ಇವರು. ಅಂಗಡಿದು ಫೋಟೋ ಹಾಕ್ತೀನಿ ನಾನು. ಈ ಕಡೆ ಏನಾದ್ರು ಬಂದ್ರೆ ದಯವಿಟ್ಟು ಇಲ್ಲಿ ಚಿಕನ್ ತಗೊಳ್ಳಿ. ಅಣ್ಣವರು ಕಮ್ಮಿ ಮಾಡ್ಕೊಡ್ತಾರೆ, ಚೆನ್ನಾಗೂ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ಸಿ ಕೊಡ್ತಾರೆ. ಏನ್ ಸರ್? ನಮ್ಮ ಹೆಸರು ಹೇಳಿದ್ರೆ ಓಕೆ ಬನ್ನಿ. ಇನ್ನೇನಿದ್ರು ಮನೆ ಹೋಗೋಣ, ಮನೆ ಹೋಗಿ ಚಿಕನ್ ಮಾಡೋಣ. ಥ್ಯಾಂಕ್ ಯು ಸರ್. ಸೊ ನಾವಿಬ್ರು ಸೇರ್ಕೊಂಡು ಇವಾಗ ಅಡುಗೆನ ಪ್ರಿಪೇರ್ ಮಾಡ್ತೀವಿ. ಸೊ ಹೇಗೆ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀವಿ. ಬನ್ನಿ ಜೊತೆಲೇ ವಿಡಿಯೋ ಮಾಡೋಣ. ಏನಂತೀರಾ? ಅಷ್ಟೇ, ಬನ್ನಿ ಮಾಡೋಣ. ಎಸ್. ಬಿದ್ಯಾ? ಕೊಡಿಯಲ್ಲ. ಸ್ಪೀಡ್ ಆಗೈತೆ ನಿಜವಾಗ್ಲು. ಚಾಯ್ ಸೂಪರ್ ಆಗೈತೆ. ಲೆಗ್ ಪೀಸ್ ಓಕೆ. ಇವಾಗ ಇವರು ಚಿಕನ್ ಎಲ್ಲ ವಾಶ್ ಮಾಡ್ಕೊಳ್ತಿದ್ದಾರೆ, ತೊಳ್ಕೊಳ್ತಿದ್ದಾರೆ. ಆ ಗ್ಯಾಪ್ ಅಲ್ಲಿ ನಾವ್ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಮಸಾಲೆಗೆ ಆಲ್ರೆಡಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನು ಏನೇನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಒಂದ್ಸರಿ ನೋಡಿ. ಸೊ ನಾನಿಲ್ಲಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋದಕ್ಕೆ 1 ಆನಿಯನ್, 1 ಟೊಮೆಟೊ, ಮತ್ತೆ 2 ಬೆಳ್ಳುಳ್ಳಿ, ಶುಂಠಿ, ಹಾಗೆ ಮೆಣಸಿನ್ಕಾಯಿ 4, ಸ್ವಲ್ಪ ಉರ್ಗಡ್ಲೆ, ಚಕ್ಕೆ, ಲವಂಗ, ಮೆಣಸು, ಗಸಗಸೆ, ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ. ಸೊ ಇದಿಷ್ಟು, ಮತ್ತೆ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಕೊಳ್ತೀನಿ. ಇದಿಷ್ಟು ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋಣ. ಸೊ ಇವಾಗ ಫ್ರೈ ಮಾಡ್ಕೊಳ್ಳೋದಕ್ಕೆಲ್ಲ ಹಾಕೊಳ್ತಿದ್ದೀನಿ. ಫ್ರೈ ಏನಕ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಕೆಲವ್ರು ಹಂಗೇನು ರುಬ್ತಾರೆ. ನಾವು ಫ್ರೈ ಮಾಡ್ಕೊಂಡ್ರೆ ಆ ಹಸಿ ಸ್ಮೆಲ್ ಬರಲ್ಲ ಮಸಾಲೆದು ಅನ್ನೋ ಒಂದು ರೀಸನ್ ಇಂದ ಫ್ರೈ ಮಾಡ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ಸೊ ಇದು ಸ್ವಲ್ಪ ಕೆಂಪಗಾಗೋ ತರ ಮಾಡ್ಕೋಬೇಕು. ಇದಕ್ಕೆ ಗಸಗಸೆ, ಉರ್ಗಡ್ಲೆ ಎಲ್ಲ ಏನ್ ಇಟ್ಕೊಂಡಿದೆ ಅದನ್ನ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಈ ಕೊತ್ತಂಬರಿ, ಪುದೀನ ಏನ್ ಇಟ್ಕೊಂಡಿದ್ದೆ ಅದನ್ನ 1 ಮುಷ್ಟಿ ಆಗಷ್ಟು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ಹಾಕೊಳ್ತಾ ಇದ್ದೀನಿ. ವೆರಿ ಗುಡ್ ಬಾಯ್. ಇದು ಮಸಾಲೆ ಆಲ್ಮೋಸ್ಟ್ ಆಗಿದೆ. ಇದನ್ನ ಹಾರಕ್ಕೆ ಇಟ್ಕೊಳ್ಳೋಣ. ಅದು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಈ ಧನಿಯಾ ಪೌಡರ್ ಏನಿಟ್ಟಿದ್ದೆ ಅದನ್ನ ಹಾಗೆ ಹಾಕೊಳ್ಳೋಣ. ಅದನ್ನ ಬೇಯಿವಾಗ ಹಾಕಿಲ್ವಾ? ಹಾಗಂತಲ್ಲ, ಅದು ಬಿಸಿಗೆನೆ ಇದಾದ್ರೆ ಸಾಕು. ಅದನ್ನೇನು ಆನ್ ಅಲ್ಲಿ ಇಟ್ಕೊಂಡೆ ಇದ್ ಮಾಡ್ಬೇಕು ಅಂತೇನಿಲ್ಲ. ಸೊ ಇದಿಷ್ಟು, ಇದು ಆರದ್ಮೇಲೆ ಚಿಕನ್ ಹಾಕೋದ್ಕಿಂತ ಮುಂಚೆ ಗಮ್ಮತ್ ಸರಿಯಾ ಮಸಾಲೆ ಸ್ಮೆಲ್ ಬರುತ್ತೆ. ಮಸಾಲೆ ನಿಜವಾಗ್ಲೂ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ. ಸಾರು ಯಾವ ತರ ಮಾಡ್ತಾರೋ ಏನೋ, ಹೇಳ್ಬೇಡ ಸುಮ್ನಿರು. ಇಲ್ಲ ಚೆನ್ನಾಗಿ ಹಂಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಮಾಡೋದಾಗ್ಲೇ ಕರೆಕ್ಟ್ ಆಗಿ ಬರಲ್ಲ. ಏನಿಲ್ಲ, ಸೂಪರ್ ಆಗಿ ಮಾಡ್ತೀನಿ. ಸೊ ಇದು ರೆಡಿ ಆಗಿದೆ. ಇದನ್ನ ಹಾರಕ್ ಇಡೋಣ. ಆ ಗ್ಯಾಪ್ ಅಲ್ಲಿ ಚಿಕನ್ಗೆ ಸ್ವಲ್ಪ ಉಪ್ಪೆಲ್ಲ ಹಾಕೊಂಡು ರುಬ್ಕೊಬಿಡೋಣ. ಸೊ ಮಸಾಲೆ ಆರೋ ಅಷ್ಟರಲ್ಲಿ ನಾವು ಸ್ವಲ್ಪ ಚಿಕನ್ ರೆಡಿ ಮಾಡ್ಕೊಳ್ಳೋಣ. ಚಿಕನ್ ಆಲ್ರೆಡಿ 1.5 kg ಚಿಕನ್ ತಂದಿದ್ದಾರೆ. ಸೊ ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಸಾಲ್ಟು, ಅರಿಶಿನ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಕರ್ಡ್ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ತೀನಿ ಸ್ವಲ್ಪ. ಅದು ಮಸಾಲೆಗೆ, ಇದು ಚಿಕನ್ಗೆ. ಇದು ಆಂಟಿಬಯೋಟಿಕ್ ಅಲ್ವಾ, ಸೊ ಅರಿಶಿನ ಹಾಕೋದ್ರಿಂದ ಒಳ್ಳೇದು. ಸ್ವಲ್ಪ ಸಾಲ್ಟ್ ಹಾಕೊಳ್ತಿದ್ದೀನಿ. ಸಾಲ್ಟ್ ನೋಡ್ಕೊಂಡು ಹಾಕೋಬೇಕು, ಯಾಕಂದ್ರೆ ಸಾಂಬಾರ್ಗೂ ಹಾಕ್ತಿವಲ್ಲ ಆದ್ರಿಂದ.
ಆಮೇಲೆ ಆಮೇಲೆ ಚೆನ್ನಾಗಿ ಕಲ್ಸಿಟ್ಕೊಬೇಕು. ಚೆನ್ನಾಗಿ ಕಲ್ಸಿಟ್ಕೊಂಡು ಏನ್ ಮಾಡ್ಬೇಕು? ಚೆನ್ನಾಗಿ ಕಲ್ಸಿಟ್ಕೊಂಡು ಸ್ವಲ್ಪ ತಂಗೆ ಬಿಡ್ಬೇಕು. ಇದಕ್ಕೆ ಸ್ವಲ್ಪ ಇದು ಚಿಲ್ಲಿ ಪೌಡರ್ ಹಾಕೊಂಡು ಕರ್ಡ್ ಹಾಕೊಳ್ತೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಮೋಸ್ಟ್ ಹಾಕೊಳ್ತಿದ್ದೆ. 1 ಕಪ್ ಆಗೋಷ್ಟು ಕರ್ಡ್ ಹಾಕೊಂಡಿದ್ದೀನಿ. ಕರ್ಡ್ ಹಾಕೊಳ್ಳೋದ್ರಿಂದ ಚಿಕನ್ ಸ್ವಲ್ಪ ಜ್ಯೂಸಿಯಾಗಿ ಬರುತ್ತೆ ಅಂಡ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆದ್ರಿಂದ ಅಂಡ್ ಇದನ್ನ ಚೆನ್ನಾಗಿ ಕಲ್ಸ್ಕೊಂಡು ಇದನ್ನ ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಣ. 10 to 15 ಮಿನಿಟ್ಸ್ ಅಷ್ಟೊಳಗಡೆ ಮಸಾಲೆ ನಾವ್ನ ಆಲ್ರೆಡಿ ಆರಿರುತ್ತೆ ಅನ್ಕೋತೀನಿ, ಅದನ್ನ ರುಬ್ಕೊಂಡ್ ಬಂದ್ಬಿಡೋಣ. ಈಗ ಮಸಾಲೆ ಕಂಪ್ಲೀಟ್ಲಿ ಆರಿದೆ, ಅದನ್ನ ನಾವು ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಬಿಡೋಣ ಇವಾಗ. ಸೊ ಫೈನ್ ಪೇಸ್ಟ್ ಆಗಿದೆ ಮಸಾಲೆ. ಮಸಾಲೆ ನೀವ್ ಎಷ್ಟು ಚೆನ್ನಾಗಿ ರುಬ್ಕೊಳ್ತೀರೋ ಅಷ್ಟು ಟೇಸ್ಟ್ ಆಗಿ ಬರುತ್ತೆ. ಕುಕ್ಕರ್ ಬಿಸಿ ಆಗಿದೆ, ಆಯಿಲ್ ಹಾಕೊಂಡಿದ್ದೀನಿ. ಆಯಿಲ್ ನಿಮ್ಗೆ ಎಷ್ಟು ಬೇಕು ನೋಡ್ಕೊಳ್ಳಿ. ಆಯಿಲ್ ಬಿಸಿ ಆಗ್ತಿದ್ದಂಗೆನೆ ಆನಿಯನ್ ಹಾಕೋಬೇಕು. ಇದು ಸ್ವಲ್ಪ ಕಂದು ಬಣ್ಣ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್, ಈಗ ಈ ಚಿಕನ್ ಮ್ಯಾರಿನೇಟ್ ಮಾಡಿ ಅಂದ್ರೆ 15 ನಿಮಿಷ ಕಲ್ಸಿಟ್ಕೊಂಡಿದ್ವಲ್ಲ ಆ ಚಿಕನ್ ನ ಹಾಕೋಬೇಕು. ಮ್ಯಾರಿನೇಟ್ ಅಂದ್ರೆ ಕಲ್ಸಿ 15 ನಿಮಿಷ ಇರೋದ್ನ ಮ್ಯಾರಿನೇಟ್ ಅಂತಾರೆ. ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೆ ನೋಡ್ಕೊಳ್ಳಿ ಗಾಯ್ಸ್, ಸ್ವಲ್ಪ ಕಂದು ಬಣ್ಣ ಬರ್ಬೇಕಂತೆ. ಆಮೇಲೆ ಚಿಕನ್ ಹಾಕೊಬೇಕು. ಏನದಕ್ಕಿನ್ನು ಮ್ಯಾರಿನೇಟಾ? ಎಸ್, ಮ್ಯಾರಿನೇಟ್. ಮ್ಯಾರಿನೇಟ್ ಮಾಡಿ ಇಟ್ಟವಳಲ್ಲ, ಚಿಕನ್ ಹಾಕೋಬೇಕು. ಆದ್ರೆ ಇದನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಚಿಕನ್ ಸಾಂಬಾರ್ಗೆ ಕರ್ಡು ಎಲ್ಲ ಹಾಕಿ ನಾನು ಮಾಡಿಲ್ಲ ಯಾವತ್ತು. ಅಂಡ್ ನೋಡೋಣ ಹೆಂಗ್ ಬರುತ್ತೋ ಗೊತ್ತಿಲ್ಲ. ತಿನ್ನೋರ್ ನೀವ್ ತಾನೆ, ನಾವೇ ತಾನೆ, ಅದಕ್ಕೆ ಮಾಡ್ತಿದ್ದೇನೆ. ಅಂಡ್ ನನ್ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ, ಅವರು ಬಂದು ತಿಂದೆ ಏನಿಲ್ಲ. ಲಾಸ್ಟ್ ಟೈಮ್ ಮಾಡ್ದಾಗ್ಲೂ ಬಂದು ತಿಂದಾಗ ಚೆನ್ನಾಗಿದೆ ಅಂತ ಹೇಳಿದ್ರು. ಆಕ್ಚುಲಿ ಬೇರೆಯವ್ರು ತಿನ್ಬೇಕಾದ್ರೆ ಅಷ್ಟೇನೆ ನೋಡ್ಕೊಂಡ್ ತಿನ್ಬೇಕು. ಗಂಡನ್ಗೆ ಏನ್ ಆಗಲ್ಲ ಗಾಯ್ಸ್, ಗಂಡ ಆಲ್ರೆಡಿ ಸತ್ತಿರ್ತಾನೆ. ಇನ್ನೇನ್ ತಿನ್ಸ. ಯಾಕೆ ನಾನ್ ಮಾಡೋ ಅಡ್ಗೆ ನಿಮ್ಗೆ ಇಷ್ಟ ಆಗಲ್ವಾ? ಅದು ಮಾಡ್ತೀಯ, ಚೆನ್ನಾಗೆ ಮಾಡ್ತೀಯ, ಹೇಳಿದಷ್ಟೇ. ಸೊ ಇದನ್ನ ಇದ್ ಮಾಡ್ಕೊಡು ಹಂಗೆ. ಏನು ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ಅಲ್ಲೇ ಎಂತದಿಲ್ಲ, ಇದ್ ಮಾಡ್ಕೊಡು. ಏನ್ ಮಾಡ್ಬೇಕು ಹೇಳು? ಸ್ಲಾಟ್ ಮಾಡ್ಕೊ. ಕನ್ನಡದಲ್ಲಿ ಎಲ್ಲ ಮಾಡ್ತೀನಿ. ಕನ್ನಡದವಳೆ ನಾನು ಮಾಡ್ಕೊಡೋ. ಹಿಂಗ್ ಕಲ್ಸ್ಕೊಡು ಅಂದ್ರೆ ಫ್ರೈ ಫ್ರೈ ಮಾಡ್ಬೇಕಂತ. ಏನ್ ಇಂಗ್ಲಿಷ್ ಅಲ್ಲಿ ಇದೆ? ಏನಿಲ್ಲ, ನನ್ಗೆ ಇಂಗ್ಲಿಷ್ ಏನ್ ಬರಲ್ಲ ಅಂತ. ಹೌದಾ ಗೈಸ್, ನನ್ನ ಹೆಂಡತಿ ಇಂಗ್ಲಿಷ್ ಹೆಂಗ್ ಮಾತಾಡ್ತಾಳೆ ಅಂತ? ಏನು ಮಾತಾಡಲ್ಲ ಗೈಸ್. ಅದು ಬರಲ್ಲ ಅಂತ ಹೇಳ್ಬಿಟ್ಟು ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಅದು ಅವನಿಗೆ ಬರಲ್ಲ ಅಂತ ಬೈಯೋದ್ ಮಾತ್ರ ಇಂಗ್ಲಿಷ್ ಅಲ್ಲಿ ಬೈತೀನಿ ಅಷ್ಟೇ. ಈಗ ಚಿಕನ್ ನೀರ್ ಬಿಟ್ಕೊಂಡು ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ಮಸಾಲೆ ಹಾಕೊಳ್ತಿದ್ದೀನಿ. ಮಸಾಲೆ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಮಸಾಲೆ ಆದ್ರೂ ಚೆನ್ನಾಗಿರಲ್ಲ. ಸೊ ಅಟ್ ಲಾಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೋಬೇಕು. ನಾನು ಮ್ಯಾರಿನೇಟ್ ಮಾಡಕ್ಕೂ ಹಾಕೊಂಡಿದ್ದೆ, ಮತ್ತೆ ಚಿಕನ್ ಫ್ರೈ ಮಾಡ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕೊಂಡೆ. ಸೊ ಇವಾಗ ನೋಡ್ಕೊಂಡು ಸಾಲ್ಟ್ ಹಾಕೊಳ್ಳೋಣ. ಸೊ 1 ವಿಸಿಲ್ ಆದ್ಮೇಲೆ ಚಿಕನ್ ರೆಡಿ ಆಗತ್ತೆ. ಆ ಗ್ಯಾಪ್ ಅಲ್ಲಿ ಅಪ್ಪು ಸ್ವಲ್ಪ ಫ್ರೂಟ್ ತಿನ್ಸ್ಕೊಬಿಡೋಣ. ಅವ್ನು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಕರೆಕ್ಟ್ ಆಗಿ. ಇಲ್ಲಿ ಮರಿ ತಗೋ, ಇಲ್ಲಿ ಮರಿ ತಗೋ, ಇಲ್ಲಿ ಮರಿ. ನನ್ ಮಗನೇ ತಿನ್ನು. ಹಾಡು ಹೇಳಿ, ಒಂದು ಹಾಡು ಹೇಳಿ ಅಪ್ಪು, ಹಿಂದಿ ಹಾಡು ಹೇಳಿ. ಈ ಭೂಮಿ ಬಣ್ಣದ ಬಗ್ಗೆ ಹೇಳಪ್ಪ. ಇಲ್ಲೇ ಇಲ್ಲೇ ಹೇಳಿ, ಇಲ್ಲೇ ಹೇಳಿ, ಇಲ್ಲೇ ಹೇಳಿ, ಇಲ್ಲೇ ಹೇಳಿ, ಇಲ್ಲೇ ಹೇಳು. ಇರೋ ನಿಮಿಷ ಕೇಳಿದೆ, ಈಗ ಕೇಳು. ಅಲ್ಲಿ ಮೈಕ್ ಇಲ್ಲಡಿ ಆಮೇಲೆ ಮೈಕ್ ನೋಡಲ್ಲಿ ಮಾತಾಡೋ. ಇಲ್ಲೇ ಹೇಳ್ರಿ, ಇಲ್ಲಿಂದಾನೆ ಹೇಳಿ. ಇಲ್ಲೇ ಹೇಳ್ಬೇಕು ಕಂದ. ಸೊ ಚಿಕನ್ ಆಗಿದೆ ನೋಡಿ. ಹೆಂಚಿನ ಫುಲ್ ಬೆಂದೇ ಹೋಗ್ಬಿಟ್ಟಿದೆ. ಚಿಕನ್ ಎಲ್ಲ ಬೆಂದೋಗ್ಬಿಟ್ಟಿದೆ. ಆಹಾ, ಲೆಗ್ ಪೀಸ್. ನೀನು ಬತ್ತೆ ಸಫ್ಕೋರ್ಸ್ ಬರ್ತೀನಿ. ಇಲ್ಲ, ಇದು ಮೂಳೆ ಇರೋದಕ್ಕ ಬೋನ್ ಪೀಸ್.
ಬಾಯಿ ನೀರು ಹರಿತಾ ಇದೆ ಹಂಗೆ. ಟೇಸ್ಟ್ ನೋಡಿ ಅಲ್ಲಿ video ನಾನು ಹೆಂಡತಿ ಮಾಡಿರೋದು ಗಮ್ಮಂತ ಇದ್ದೇವೆ. ಕ್ಲೀನ್ ಬಂದಿದೆ, ಫಸ್ಟ್ ಕ್ಲಾಸ್ ಬಂದಿದೆ. ಟೇಸ್ಟ್ ನಿಜವಾಗ್ಲೂ ಸಖತ್ ಟೇಸ್ಟ್, ಮಸ್ತ್ ಟೇಸ್ಟ್ ಇತ್ತು. ನೀರು ಕೂಡ ಮಾಡಿದೆ ನೋಡಿ ಇಲ್ಲಿ ಅಮ್ಮ ಹೆಂಗ್ ತಿಂತಾ ಇದೆ ಅಂತ ನೋಡಿ ಇಲ್ಲಿ. ಸರಿ ಆಯ್ತರಮ್ಮ. ಸಾರ್ ಮಾತ್ರ ಬೊಂಬಾಟು. ಮತ್ತೆ ನಾವು ಊಟ ಮಾಡ್ತಾ ಇರೋದೆ ಫುಲ್ಲು. ಕಷ್ಟ ಬಿದ್ದು ಚೆನ್ನಾಗಿ ಮಾಡಿದ್ದೀನಿ. ಚೆನ್ನಾಗಿ ಮಾಡಿದೀವಿ. ಅಲ್ಲ ಚಿನ್ನ. ಆಕ್ಚುಲಿ ಸಾಂಬಾರ್ನಂತೂ ಸೂಪರ್ ಆಗಿ ಬಂದಿದೆ ಟೇಸ್ಟ್. ನೀವು ಮನೇಲಿ ಟ್ರೈ ಮಾಡಿ ಅಂಡ್ ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅಂತ ನಮಗ್ ತಿಳಿಸಿ. ಸೊ ನಾವ್ ಇವಾಗ ತಿನ್ನಕ್ ರೆಡಿ ಇದ್ದೀವಿ. ಇಲ್ಲ ಆಗ್ತಾ ಇರೋದೇನೆ. ನೀವು ಮನೇಲಿ ಫ್ರೀ ಇರೋ ಟೈಮಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ, ದಯವಿಟ್ಟು ಟ್ರೈ ಮಾಡಿ. ಓಕೆ, ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್.